ದೇಶದ ರಾಷ್ಟ್ರೀಕೃತ ನಂಬಿಕಸ್ಥ ಬ್ಯಾಂಕ್ ಅಂದರೆ ಅದು SBI ಬ್ಯಾಂಕ್. ಆದರೆ ಇಂತಹ ಒಂದು ನಂಬಿಕಸ್ಥ ಬ್ಯಾಂಕಲ್ಲೇ ಇವತ್ತು ದರೋಡೆಯಾಗಿದೆ. ಇದು ವಿಜಯಪುರದ ಚಡಚಣದಲ್ಲಿ ಆಗಿರುವಂತಹ ಘಟನೆ. ವಿಜಯಪುರದಲ್ಲಿ ಬ್ಯಾಂಕ್ ದರೋಡೆ ಕೇಸ್ ನಿಜಕ್ಕೂ ಬೆಚ್ಚಿ ಬೀಳಿಸಿದೆ. ವಿಜಯಪುರದಲ್ಲಿ ಸಿನಿಮೀಯ ಸ್ಟೈಲ್ನಲ್ಲಿ ಬ್ಯಾಂಕ್ ಲೂಟಿ ಮಾಡಿದ್ದಾರೆ. ಚಡಚಣ ಪಟ್ಟಣದ SBI ಬ್ಯಾಂಕ್ನಲ್ಲಿ ನಡೆದಿರುವಂತಹ ರಾಬರಿ ಇದು. ಮಿಲಿಟರಿ ವೇಷವನ್ನು ತೊಟ್ಟು ಕಾರು ಬೈಕ್ಗಳಲ್ಲಿ ಗ್ಯಾಂಗ್ ಬಂದಿತ್ತು. ಮ್ಯಾನೇಜರ್, ಕ್ಯಾಶಿಯರ್, ಸಿಬ್ಬಂದಿಯ ಕೈಕಾಲನ್ನು ಕಟ್ಟಿ ಹಾಕಿ ಕೃತ್ಯ ಮಾಡಿದ್ದಾರೆ. ದರೋಡೆ ಬಳಿಕ ಈಗ ಪರಾರಿಯಾಗಿರುವಂತಹ ಕದೀಮರಿಗಾಗಿ ಪೊಲೀಸ್ನವರು ಒಂದು ಕಡೆ ಹುಡುಕಾಟ ಮಾಡ್ತಾ ಇದ್ದಾರೆ. ಇದು ವಿಜಯನಗರ ಅಷ್ಟೇ ಅಂತಲ್ಲ, ಇಡೀ ಕರ್ನಾಟಕವೇ ಇವತ್ತು ಬೆಚ್ಚಿ ಬೀಳುವಂತಹ ಘಟನೆ ಇದು. ಚಡಚಣ ಪಟ್ಟಣದ SBI ಬ್ಯಾಂಕ್ನಲ್ಲಿ ನಡೆದಿರುವಂತಹ ರಾಬರಿ ನೀವು ನೋಡಿದ್ರೆ ಸಿಕ್ಕಾಬಟ್ಟೆ ಒಂದು ಪಕ್ಕಾ ಪ್ರೀ ಪ್ಲಾನ್ ಮಾಡಿಕೊಂಡು ಇಲ್ಲಿ ಲೂಟಿ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಸುಮ್ಮನೆ ಒಂದು ಬ್ಯಾಂಕಿಗೆ ಯಾರು ಕೂಡ ಎಂಟ್ರಿ ಕೊಡಲ್ಲ. ಯಾಕಂದರೆ ಅವರಿಗೂ ಕೂಡ ಗೊತ್ತಿರ್ತದೆ, ಕಳ್ಳಕಾಕರಿಗೂ ಗೊತ್ತಿರ್ತದೆ, ಬ್ಯಾಂಕ್ನಲ್ಲೂ ಕೂಡ ಸಾಕಷ್ಟು ಸೆಕ್ಯೂರಿಟಿ ಪರ್ಪಸ್ ಆಗಿ ಎಲ್ಲ ರೀತಿಯಾದಂತಹ ಒಂದಿಷ್ಟು ವ್ಯವಸ್ಥೆಗಳಿರ್ತದೆ ಅಂತ. ಆ ವ್ಯವಸ್ಥೆಯನ್ನು ಇವತ್ತು ಮೆಟ್ಟಿ ಇವತ್ತು ಅಪಾರ ಪ್ರಮಾಣದ ದುಡ್ಡನ್ನು ಇವತ್ತು ನೀವು ಲೂಟಿ ಮಾಡಿದ್ದಾರೆ ಅಂದರೆ ಪಕ್ಕಾ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇನ್ನು ಪಿಸ್ತೂಲ್, ಮಾರಕಾಸ್ತ್ರಗಳಿಂದ ಹೆದರಿಸಿ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ್ದಾರೆ. 3ಕ್ಕಿಂತ ಹೆಚ್ಚು ಮುಸುಕುದಾರಿಗಳಿಂದ ದರೋಡೆ ನಡೆದಿರುವಂತಹ ಶಂಕೆ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಪಿಗಳಿಗಾಗಿ ಪೊಲೀಸ್ನವರು ಬಲೆ ಬೀಸಿದ್ದಾರೆ. ಮತ್ತೊಂದು ಕಡೆ CCTV ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ನೋಡಿ, 3ಕ್ಕಿಂತ ಹೆಚ್ಚು ಮುಸುಕುದಾರಿಗಳು ದರೋಡೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಗಳಿಗಾಗಿ ಒಂದು ಕಡೆ ಪೊಲೀಸ್ನವರು ಬಲೆ ಬೀಸಿದ್ದಾರೆ, CCTV ಪರಿಶೀಲನೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ನಲ್ಲಿದ್ದಂತಹ CCTV DVR ಅನ್ನ ಪೊಲೀಸ್ನವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ವಹಿವಾಟು ಟೈಮ್ ಮುಗಿದ ಮೇಲೆ ಈಗ ಕದೀಮರು ಎಂಟ್ರಿ ಕೊಟ್ಟಿದ್ದಾರೆ. ವಿಜಯಪುರದ ಚಡಚಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮತ್ತೆ ಈ ಬ್ಯಾಂಕ್ ವ್ಯವಹಾರ ಒಂದು 3:45, 4 ಗಂಟೆವರೆಗೂ ಇರುತ್ತೆ. ಅಂದರೆ ಅದು ಕಸ್ಟಮರಿಗೆ ಅಲ್ಲಿವರೆಗೂ ಮಾತ್ರ ಎಂಟ್ರಿ ಇರ್ತದೆ. ಒಳಗಡೆ ಇರುವಂತಹ ಸಿಬ್ಬಂದಿಗಳು, ಮ್ಯಾನೇಜರ್ಗಳು, ಕ್ಯಾಶಿಯರ್ಗಳು, ಕೆಲವೊಂದು ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಶಟರ್ ಕ್ಲೋಸ್ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ. ಸಂಜೆ 5:30, 6 ಗಂಟೆ ಆದರೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭವನ್ನೇ ಇದನ್ನು ಬಳಸ್ಕೊಂಡು ಈ ಕದೀಮರು ಎಂಟ್ರಿ ಕೊಟ್ಟಿದ್ದಾರೆ, ಲಗ್ಗೆ ಇಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಇಡೀ ವಿಜಯಪುರದ ಜನ, ಸ್ಪೆಷಲಿ SBI ಬ್ಯಾಂಕ್ನಲ್ಲಿ ದುಡ್ಡಿಟ್ಟಂತಹ ಬ್ಯಾಂಕಿನ ಕಸ್ಟಮರ್ಸ್ ಮತ್ತು ಸಾಕಷ್ಟು ಜನ ಚಿನ್ನ ಕೂಡ ಇಟ್ಟಿರ್ತಾರೆ. ಎಲ್ರಿಗೂ ಗಾಬರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಕೊಡ್ತಾ ಹೋಗ್ತಾರೆ. ಸುನಿಲ್ ಭಾಸ್ಕರ್, ಇದು ವಿಜಯಪುರ ಅಷ್ಟೇ ಅಂತಲ್ಲ, ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತಹ ಒಂದು ರಾಷ್ಟ್ರೀಕೃತ SBI ಬ್ಯಾಂಕ್ನಲ್ಲಿ ದೊಡ್ಡ ಮಟ್ಟದ ಲೂಟಿಯಾಗಿದೆ. ಪೊಲೀಸ್ನವರು ಈಗ ಸಾಕಷ್ಟು ತಲಾಶ್ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಸುನಿಲ್ ಭಾಸ್ಕರ್? ಖಂಡಿತವಾಗೂ ಸಚಿನ್, ಏನಂತಂದ್ರೆ ನಿನ್ನೆ ಸಂಜೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಂತ ಮುಸುಕುದಾರಿಗಳು ಏಕಾಏಕಿಯಾಗಿ ಬ್ಯಾಂಕ್ ನಲ್ಲಿರುವಂತಹ ಸಿಬ್ಬಂದಿಗಳಿಗೆ ಕೂಡ್ ಹಾಕಿ ಅವರಿಗೆ ಗನ್ನನ್ನ ತೋರಿಸಿ ಅವ್ರನ್ನ ಕಟ್ ಹಾಕಿ ಬ್ಯಾಂಕ್ ನಲ್ಲಿ ದರೋಡೆ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಅಂದ್ರೆ ಅಂದಾಜು 1 ಕೋಟಿಗೂ ಅಧಿಕ ಮೌಲ್ಯದ ಹಣ ಹಾಗೂ 12ರಿಂದ 13 ಕೆಜಿಯಷ್ಟು ಚಿನ್ನವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಎಂಬ ಪ್ರಾಥಮಿಕ ಮಾಹಿತಿಯನ್ನ ಈಗಾಗಲೇ ಪೊಲೀಸ್ ಮೂಲಗಳಿಂದ ನೀಡಿರುವಂತದ್ದು. ಈಗ ಪ್ರಮುಖವಾಗಿ ಇತ್ತೀಚೆಗೆ ಮನಗೂಳಿಗೆ ಕೆನರಾ ಬ್ಯಾಂಕ್ ಕೂಡ ದರೋಡೆ ಕಳ್ಳತನ ನಡೆದಿತ್ತು. ಮನಗೂಳಿಯಲ್ಲಿ ಕೆನರಾ ಬ್ಯಾಂಕು ಆ ಸಂದರ್ಭದಲ್ಲಿ ಸುಮಾರು 58 ಕೆಜಿಗೂ ಅಧಿಕ ಚಿನ್ನವನ್ನ ಕದ್ದು ಅಲ್ಲಿ ಆರೋಪಿಗಳು ಪರಾರಿಯಾಗಿದ್ರು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಆ ಪ್ರಕರಣದಲ್ಲಿ ಏನು ಕೆನರಾ ಬ್ಯಾಂಕ್ ನ ಮ್ಯಾನೇಜರೇ ಆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ರು, ಮಾಜಿ ಮ್ಯಾನೇಜರ್. ಇದರಿಂದ ಆ ಪ್ರಕರಣ ಕೂಡ ಪೊಲೀಸರು ಪತ್ತೆ ಹಚ್ಚಿದ್ರು. ಈಗ ಇದು 2ನೇ ಪ್ರಕರಣ. ವಿಜಯಪುರ ಜಿಲ್ಲೆಯಲ್ಲಿ ಈ 6 ತಿಂಗಳಲ್ಲಿ ನಡೆದಿರುವಂತದ್ದು 2ನೇ ಪ್ರಕರಣ. ಈ ಪ್ರಕರಣದಲ್ಲಿ 3ಕ್ಕೂ ಅಧಿಕ ಮುಸುಕುದಾರಿಗಳು ಎಂಟ್ರಿ ಕೊಟ್ಟು ಅಲ್ಲಿ ಬ್ಯಾಂಕ್ ನಲ್ಲಿರುವಂತಹ ಸಿಬ್ಬಂದಿಗಳಿಗೆ ಗನ್ನನ್ನ ತೋರಿಸಿ ಅವ್ರನ್ನ ಕಟ್ ಹಾಕಿ ಹಣ ಹಾಗೂ ಚಿನ್ನವನ್ನ ದೋಚಿ ಎಸ್ಕೇಪ್ ಆಗಿರುವಂತದ್ದು. ಈ ವಿಚಾರವಾಗಿ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಏನು ಇವರು ಎಸ್ಕೇಪ್ ಆಗುವಂತ ಸಂದರ್ಭದಲ್ಲಿ ಅವರು ಹೋಗಿ ಹುಲಿಜಂತಿ ಬಳಿ ಅವ್ರ ಕಾರು ಕೂಡ ಆಕ್ಸಿಡೆಂಟ್ ಆಗಿದೆ, ಅಲ್ಲೇ ಕಾರನ್ನ ಅಲ್ಲಿ ಬಿಟ್ಟು ಅವರು ಕೂಡ ಪರಾರಿಯಾಗಿದ್ರು. ಈ ನಿಟ್ಟಿನಲ್ಲಿ ಕೂಡ ಅವರು ಪೊಲೀಸರು ತನಿಖೆಯನ್ನು ಕೈಗೊಂಡಿರುವಂತದ್ದು. ಜೊತೆಗೆ ಬ್ಯಾಂಕಿಗೆ ಮೊದಲೇ ಅವರು ಮುಂಚಿತವಾಗಿ 2-3 ಬಾರಿ ಬ್ಯಾಂಕ್ ನಲ್ಲಿ ಅಡ್ಡಾಡಿದ್ದಾರೆ. ಆ ವಿಚಾರವಾಗಿ ಸಹಿತ ಬ್ಯಾಂಕ್ ನಲ್ಲಿರುವಂತಹ CC ಕ್ಯಾಮೆರಾವನ್ನ ಪರಿಶೀಲನೆ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಈಗ ಬ್ಯಾಂಕ್ ಸುತ್ತಮುತ್ತ ಸಾಕಷ್ಟು ಬಂದೋಬಸ್ತನ್ನು ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಬ್ಯಾಂಕ್ ನಲ್ಲಿ ಏನು ಚಿನ್ನವನ್ನು ಅಡವಿಟ್ಟಿದ್ರು ಆ ಗ್ರಾಹಕರು ಕೂಡ ಈಗ ಬ್ಯಾಂಕ್ಗೆ ಆಗಮಿಸುವ ಮೂಲಕ ಬ್ಯಾಂಕ್ ಸಿಬ್ಬಂದಿಗೆ ಕೇಳಬೇಕು ಅಂತ ಹೇಳಿ ಒಬ್ಬೊಬ್ಬರಾಗಿ ಬ್ಯಾಂಕ್ ಸುತ್ತಮುತ್ತಲು ಈಗ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಇನ್ನಷ್ಟು ಮಾಹಿತಿಯನ್ನ ಕೂಡ ಪೊಲೀಸರು ಕಲೆ ಹಾಕಿದ ಬಳಿಕ ನಾನು ಸ್ಪಷ್ಟನೆ ಕೊಡ್ತೀನಿ, ಎಷ್ಟು ಹೋಗಿದೆ ಏನು ಎಂಬ ವಿಚಾರವಾಗಿ ಸ್ಪಷ್ಟ ಮಾಹಿತಿಯನ್ನು ನೀಡ್ತೀನಿ ಎಂಬ ಮಾತನ್ನು ಕೂಡ SP ಲಕ್ಷ್ಮಣ್ ನಿಂಬರ್ಗಿ ಅವರು ಹೇಳಿರುವಂತದ್ದು. ಸಚಿನ್, ಧನ್ಯವಾದ ಸುನಿಲ್ ಭಾಸ್ಕರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.